ದಿನಕ್ಕೆ ನಾವು ಏನಿಲ್ಲ ಅಂದ್ರೆ 1,500-2,000 ರೂಪಾಯಿ ಇಲ್ಲದೆ ನಾವು ಮನೆಗೆ ಹೋಗಲ್ಲ. 42-43 ಟೆಂಪ್ರೇಚರ್ ಹೋದ್ರೂ ಇದ್ರೊಳಗೆ ಟೆಂಪ್ರೇಚರ್ ಚೆಕ್ ಮಾಡಿದರೆ 32-36 ಇರುತ್ತೆ. ಬೇಸಿಗೆಗೆ ಇಷ್ಟು ಹಳ್ಳಿ ಹಿಡ್ದಿರೋದು ನಮ್ಮ ಪುಣ್ಯ ಅನ್ಬೇಕು. ನಮಗೆ 10 ಎಕರೆ ಇದೆ, ತಿಂಗಳಿಗೆ 2 ನೀರು ಕೊಡ್ತೀವಿ. ಸಾಮ್ರಾಜ್ಯ ಆಗ್ಬಿಟ್ಟೈತೆ ನೋಡ್ರಿ, ಇದು ಪೂರ್ತಿ ಎರೆಹುಳದು ಲೈನೇ ಹೊಲ ತುಂಬ. ನಮ್ಮ ಕೃಷಿ ಬಗ್ಗೆ ನಾವು ಹೆಂಗೆ ಬೆಳವಣಿಗೆ ಮಾಡಿದ್ವಿ, ನಾವು ಹೆಂಗೆ ಕೃಷಿ ಮಾಡಿ ನಿಮ್ಮನ್ನ ಹೆಂಗೆ ಸಾಕಿ ಒಂದು ಲೆವೆಲಿಗೆ ಇಟ್ಟಿವಿ ಅನ್ನೋದು ಮಕ್ಳಿಗೆ ತೋರಿಸ್ರಿ. ಈ ಥರ ನನ್ನ ಹೆಸರು ತಿರುಮಲೇಶ್ ಅಂತೇಳಿ, ದಾವಣಗೆರೆ ಬೆಲ್ಲುಡಿಯರ್ ಫ್ಯಾಮಿಲಿ ಅಂತೇಳಿ. ನಾವು ದಾವಣಗೆರೆಯವರು, ಮೂಲತಃ ರೈತರು ಬೀದಿಯವರು. ನನಗೆ ಈ 2 ಜನ ಮಕ್ಕಳಿದ್ದಾರೆ. ಒಬ್ಬರು ಮಗಳು ಕೆಲಸದಲ್ಲಿದ್ದಾರೆ, ಒಬ್ಬ ಮಗ ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ. ನಾವು ಈಗ 35 ವರ್ಷದಿಂದ ನಮ್ಮ ಅಜ್ಜರ ಕಾಲದಿಂದನೂ ನಾವು ವರ್ಪಸಲ್ ಮಾಡ್ತಾ ಇದ್ವಿ. ಆಮೇಲೆ ನಮ್ಮ ಅಜ್ಜರ ಮೇಲಿಂದ ನಾವು ಕಬ್ಬಿನ ಬೆಳೆ ಬೆಳೆತಿದ್ವಿ. 15 ವರ್ಷ ಕಬ್ಬು ಬೆಳೆದೀನಿ. 15 ವರ್ಷದಿಂದ ಇತ್ಲಾಗೆ ಅಡಿಕೆ ಮಾಡಿದ್ದೀನಿ. ಈಗ 15 ವರ್ಷದಿಂದನೂ ನಾವು ಅಡಿಕೆ ಫಸಲ್ ಮಾಡ್ತಾ ಇದೀವಿ. ಸ್ವಲ್ಪ ಆಲ್ರೆಡಿ ನಮಗೆ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇತ್ತು. ಆ ಟೆಂಪ್ರೇಚರ್ ಕಡಿಮೆ ಮಾಡೋಕ್ಕೆ ಟ್ರಾಂಗಲ್ ಸಿಸ್ಟಮ್ ಬಾಳೆ ಮಾಡ್ರಿ ಅಂದಿದ್ರು, ನಾವು ಬಾಳೆ ಮಾಡಿದೀವಿ. ಇಲ್ಲಿ ಒಂದು ಜಾಗ ಖಾಲಿ ಬಿಟ್ಟಿವಿ, ಈ ಜಾಗ ಓಪನ್ ಇಟ್ಟಿವಿ. ಈ ಜಾಗದಿಂದ ಅಡಿಕೆ ಕೆಡವರು ಈ ತರ ಬರ್ತಾರೆ ದೋಟಿ ತಗೊಂಡು, ಈ ಪೊಸಿಷನ್ನಾಗ ಅಡಿಕೆ ಕೆಡ್ಕೊಂಡು, ಈ ಗಿಡ ಪೊಸಿಷನ್ ಅಡಿಕೆ ಕೆಡ್ಕೊಂಡು, ಈ ತರ ಅಡ್ಡಾಡಕ್ಕೆಲ್ಲ ಅವರಿಗೆ ಫ್ರೀಯಾಗೂ ಇಟ್ಟಿದ್ದೀವಿ. ಮಲ್ಚಿಂಗ್ ಮಾಡಿರೋದ್ರಿಂದ ನಮಗೆ ಟೆಂಪ್ರೇಚರ್ ಆಲ್ರೆಡಿ ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ ಒಂದು ಸ್ವಲ್ಪ ಹಳ್ಳು ಡ್ರಾಪ್ ಆಗೋದು ಕಡಿಮೆ ಆಗಿತ್ತು. ಈ ವರ್ಷ ಬೇಸಿಗೆಗೆ ಇಷ್ಟು ಹಳ್ಳು ಹಿಡ್ದಿರೋದು ನಮ್ಮ ಪುಣ್ಯ ಅನ್ಬೇಕು. ನಮಗೆ ಈ ಥರ ನಾವು ಮಲ್ಚಿಂಗ್ ಮಾಡಿದ್ದೀವಿ ನೋಡ್ರಿ. ವೈಟ್ ರೂಟ್ಸು, ಬೇರ್ಗಳು, ಎರೆಹುಳ ಗೊಬ್ಬರ ಸಿಕ್ಕಾಬಟ್ಟೆ ಡೆವಲಪ್ ಆಗಿದೆ. 2 ಟೈಮ್ ನಮಗೆ ಡಾಕ್ಟರ್ ಸಾಯಿಲ್ ಕೊಡ್ತಾರೆ. ಅದರಿಂದ ನಮಗೆ ಈ ಥರ ಅಭಿವೃದ್ಧಿ ಆಗಿದೆ. ಮುಂದೆ ಇನ್ನೂ ನಾವು 4 ಈಗ 5 ವರ್ಷ ಈ ಹೊಲ ಹೊಡಿಬೇಡ ಅಂದಿದ್ರು. ಹೊಲ ಹೊಡೆಯೋದು ಬಿಟ್ಟಿಂದೆ ನಮಗೆ ಇದು ಮಲ್ಚಿಂಗ್ ಮಾಡೋಕ್ಕೆ ಅದಕ್ಕೆ ವರ್ಷದಾಗೆ 1 ಟೈಮ್ ಅಡಿಕೆ ಕೆಡೋಕೆ ಬರ್ತಾರೆ. ಅವಾಗ ನಾವು ರೋಟ್ರಿ ಹೊಡಿತೀವಿ. ಅಲ್ಲಿವರೆಗೂ ನಾವು ಕಸನೆಲ್ಲ ಹಂಗೆ ಬಿಟ್ಟಿದ್ದೀವಿ, ಒಂದು ಸ್ವಲ್ಪ ಒಳಗಡೆಗೆ ಹಾಗೆ ಬಿಟ್ಟಿದ್ದೀವಿ. ಈಗ ಮುಂದಿನ ತಿಂಗಳು ಅಡಿಕೆ ಕೆಡೋಕೆ ಬರ್ತಾರೆ, ಅವಾಗ ನಾವು ಇದನ್ನೆಲ್ಲ ಕ್ಲೀನಾಗಿ ಹೊಲ ಹೊಡಿತೀವಿ. 10 ಎಕರೆ ಇದೆ, ತಿಂಗಳಿಗೆ 2 ನೀರು ಕೊಡ್ತೀವಿ ನಾವು. 1 ತಿಂಗಳಿಗೆ 2 ನೀರು ಕೊಡೋದು. ನಮ್ಮ ಸಜೆಷನ್ ಪ್ರಕಾರ ನಮ್ಮ ತಮ್ಮರು ಮಾಡ್ತಾರೆ. 1 ಗಂಟೆ ಇದಕ್ಕೆ ಮೀಸಲಿಡ್ತೀವಿ ನಾವು. ಡೈಲಿ 1 ಗಂಟೆ ಮೀಸಲಿಡ್ತೀವಿ. ಗರಿ ಕಡ್ದಾಕ್ತೀವಿ, ಬಾಳೆಕಾಯಿ ಕಡ್ದಾಕ್ತೀವಿ. ನಾವು ಬಾಳೆಕಾಯಿನೂ ಮಾರ್ಕೆಟಿಗೆ ಕೊಡಲ್ಲ. ನಮಗೆ ಗುಂಪು ಬಾಳೆ ಮಾಡಿರೋದ್ರಿಂದ ಒಂದು ಗೊನೆ ಏನಿಲ್ಲ ಅಂದ್ರೆ 4-5 kg ಬರುತ್ತೆ. 250 ದಿನ 10, 12, 15 ಗೊನೆ ನಾವು ಹಾಕ್ತಾನೆ ಇರ್ತೀವಿ ಡೈಲಿ ಕಡ್ದು ಅಂಗಡಿಗಳಿಗೆ. ಆ 15-10 ಗೊನೆ ಮಾರೋದ್ರಿಂದ ಒಂದು ಗೊನೆಗೆ 250-300 ರೂಪಾಯಿ ಸಿಗುತ್ತೆ. ಒಂದು 6 kg ಇದೆ, ಒಂದು 8 kg ಇದೆ, ಒಂದು 4 kg ಇದೆ, ಒಂದು 3 kgನೂ ಇದೆ. ಹೋಲ್ಸೇಲ್ ಮಾರ್ಕೆಟಿಗೂ ಕೊಡಲ್ಲ. ನಾವು ಅಂಗಡಿಗಳಿಗೆ ನಾವೇ ವಾಡಿಗೆ ಹಾಕ್ತೀವಿ, ನಾವೇ ಅಂಗಡಿಗಳಿಗೆ ಹೋಗಿ ಹಾಕಿ ನಾವೇ ಮಾರ್ಕೆಟಿಂಗ್ ಮಾಡ್ತೀವಿ. ಅಲ್ಲಿ ಮಾರ್ಕೆಟಲ್ಲಿ 50 ರೂಪಾಯಿ kg ಕೊಟ್ಟರೆ ನಾವು ಇಲ್ಲಿ 10 ರೂಪಾಯಿ ಕಡಿಮೆ ಕೊಡ್ತೀವಿ, 40 ರೂಪಾಯಿ kg ಕೊಡ್ತೀವಿ. ನಾವೇ ಹೋಗಿ ವಾಡಿಗೆ ಹಾಕಿ ಅಂಗಡಿಗಳಿಗೆ ಹಾಕ್ತೀವಿ. ಹಂಗಿದ್ರೂ ನಮಗೆ ಅನುಕೂಲತೆ ಐತೆ ನೋಡ್ರಿ. ಇದು 3 kg ಗೊನೆ, ಇದು 5 kg ಗೊನೆ. ನಾವು ತೋಟದಿಂದ ಮನೆಗೆ ಹೋಗ್ತಾ ಬಾಳೆ ಗೊನೆ ಕೊಟ್ಟು ಹೋಗ್ತೀವಿ. ಬರ್ತಾ ನಾವು ತೋಟಕ್ಕೆ ಮತ್ತೆ ದುಡ್ಡು ಇಸ್ಕೊಂಡು ವಾಪಸ್ ತೋಟಕ್ಕೆ ಬರ್ತೀವಿ. ದಿನಕ್ಕೆ ನಾವು ಏನಿಲ್ಲ ಅಂದ್ರೆ 1,500-2,000 ರೂಪಾಯಿ ಇಲ್ಲದೆ ನಾವು ಮನೆಗೆ ಹೋಗಲ್ಲ. ಲೇಬರ್ನ ಒಬ್ಬರೂ ಒಳಗೆ ಬಿಟ್ಕೊಳಲ್ಲ. ಹಾಯಿ ನೀರು ಕಟ್ತೀವಿ ನಾವು. ತಿಂಗಳಿಗೆ 2 ನೀರು ಕೊಡೋದು. ಅದು ಅಂಥ ಬೇಸಿಗೆನಾರ ಇರಲಿ, ಮಳೆಗಾಲದಾಗ ಮಾತ್ರ ನಾವು ಬಂದ್ ಮಾಡಿ ಈಗ ಅಲ್ಲೇ ಹೆಚ್ಚು ಕಡಿಮೆ 2.5 ತಿಂಗಳಾಯ್ತು ಮೋಟ್ರುಗಳು ಬಂದ್ ಮಾಡಿ. ಏಪ್ರಿಲಿಂದ ನಾವು ಮೋಟ್ರ್ ಬಂದ್ ಮಾಡಿಬಿಟ್ಟಿವಿ. ಈ ಬರೋ ಮಳೆಗೆ ನಮಗೆ ಸಾಕಷ್ಟು ಹಸಿ ಇದೆ, ಒಬ್ಬರೇ ಮೇಂಟೈನ್ ಮಾಡಿ. ಅಡಿಕೆ ಇಳುವರಿ ನಮಗೆ ಈ ಥರ ಇದೆ, ಸತತವಾಗಿ ಚೆನ್ನಾಗಿ ಬರ್ತಾ ಇದೆ. ಈ ಸಲ ಟೆಂಪ್ರೇಚರಿಂದ 2 ಒಂಬಾಳೆ ಡ್ರಾಪ್ ಆಗಿದೆ. ಆದರೂ ಪರವಾಗಿಲ್ಲ, ಅಡಿಕೆ ನಮ್ಮ ಫಸಲು ಬೇರೆ ಕಂಪೇರ್ ಮಾಡಿದರೆ ಸ್ವಲ್ಪ ಚೆನ್ನಾಗಿದೆ. ನಮ್ಮದು ಸೈನಿಕರು ಸಾಕ್ರಿ ಅಂತೇಳಿ ನಾವು ಇದನ್ನು ಡಾಕ್ಟರ್ ಸಾಯಿಲ್ ಹಾಕಿಂದೆ. ಇಲ್ಲಿ ನೋಡ್ರಿ, ಈ ಹೊಲದಾಗೆ ಸೈನಿಕರು ಸಾಮ್ರಾಜ್ಯ ಆಗ್ಬಿಟ್ಟೈತೆ ನೋಡ್ರಿ. ಇದು ಪೂರ್ತಿ ಎರೆಹುಳದು ಲೈನೇ ಹೊಲ ತುಂಬಾನು. ತ್ಯಾಜ್ಯ ಒಳಗೆ ಇಟ್ಕೊಂಡಿರೋದ್ರಿಂದ ನಾವು ಹೊರಗಡೆಯಿಂದ ಸಗಣಿ ಗೊಬ್ಬರ ಖರೀದಿ ಮಾಡೋದು, ಈ ಕುರಿ ಗೊಬ್ಬರ ಖರೀದಿ ಮಾಡೋದು, ಅದೆಲ್ಲ ನಮಗೆ ಉಳಿತಾಯ ಆಗಿದೆ. ಈ ತ್ಯಾಜ್ಯದಿಂದ ನಮಗೆ ಟನ್ ಗಂಟ್ಲೆ ಗೊಬ್ಬರ ಬೀಳ್ತೈತಿ. ಈಗ ನಾವು ವರ್ಷ ಏನಿಲ್ಲ ಅಂದ್ರೂ ಈಗ 6,000 ರೂಪಾಯಿ ಒಂದು ಟ್ರಿಪ್ ಬೀಳುತ್ತೆ. ತಗೊಂಬಂದು ಇಲ್ಲಿ ರಸ್ತೆ ಕೆಡ್ಕೊಂಡು ಒಳಗೆ ಹಾಕೋದಕ್ಕೆ 7,000 ರೂಪಾಯಿ ಟ್ರಿಪ್ ಬೀಳುತ್ತೆ. 7,000 ರೂಪಾಯಿ ಟ್ರಿಪ್ ಬಿದ್ದು ನಾವು ಇದಕ್ಕೆ 1 ಎಕರೆ ತಗೊಂಬಂದು 1 ಟ್ಯಾಕ್ಟ್ರಿ ಹಾಕಿದರೆ ಇದಕ್ಕೆಲ್ಲ ಕೆಲಸ ಆಗಲ್ಲ. ಅಂಥದ್ದು 50-60 ಟ್ಯಾಕ್ಟ್ರಿ ಗಂಟ್ಲೆ ನಾವು ಏರಿದ್ರೇ ಇದಕ್ಕೆ ಕೆಲಸ ಆಗೋದು. ಆ ಉದ್ದೇಶಕ್ಕೆ ನಾವು ಇದ್ರಾಗೆ ಕಸ ಮಾಡಿ ಇದ್ರಾಗೆ ಹಾಕಕತ್ಬಿಟ್ಟಿವಿ. ಅದರಿಂದನೇ ನಮಗೆ ಇದು ಫುಲ್ಲು ಗೊಬ್ಬರ ನೋಡ್ರಿ. ವೈಟ್ ರೂಟ್ಸ್ ನೋಡ್ರಿ, ನಿಮ್ಮ ಇಬ್ಬರು ಎಲ್ಲಿ ನೋಡೋ ವೈಟ್ ರೂಟ್ಸೇ. ನಾವು ಯಾವ ಅಗ್ರಿಕಲ್ಚರ್ಗೂ ಇಲ್ಲ, ನಮ್ಮದೇ ಅಗ್ರಿಕಲ್ಚರ್ನಾಗ ಇಲ್ಲೇ ನಾವು ನ್ಯಾಚುರಲ್ ನೋಡ್ಕೊಂಡು ನಾವೇ ಮಾಡ್ತಾ ಇದೀವಿ ನೋಡ್ರಿ. ಇಷ್ಟೇ ಎಷ್ಟಿತ್ತು ರೀ ಇದು. GKVK ಇಂದ ತರಿಸಿದ್ವಿ ಇದನ್ನು.
ಬಾಳೆ ಸಸಿನ ಇಷ್ಟು ಸಸಿನ ಇದ್ರೊಳಗೆ ಈ ನೆಳ್ಳೊಳಗೆ ಹೆಂಗೆ ಬೆಳೆಸ್ತೀವಿ ಅಂದರು ಸಾಹಸ ಮಾಡಿ ಬೆಳೆಸಿವಿ ನೋಡ್ರಿ. ಡಾಕ್ಟರ್ ಸಾಯಿಲಿಂದು ಆ ಹುಲ್ಲಾಂಚೇಗೌಡ್ರದ್ದು ಒಂದ್ಸಲಿ ನಾವು ತೋಳಹುಣಸೆ ಹತ್ರ ಮೀಟಿಂಗ್ ಇತ್ತು. ಆ ಮೀಟಿಂಗ್ ಅಟೆಂಡ್ ಮಾಡಿಂದೆ ಇವೆಲ್ಲ ನಮಗೆ ಒಂದು ಸ್ವಲ್ಪ ತಲೆಗೆ ಸಜೆಷನ್ ಬಂದವು ನೋಡ್ರಿ. ಇದು ಅವ್ರು ಹೇಳ್ತಿದ್ರು ಪೊಟಾಶ್ ರಿಚ್ ಇರುತ್ತೆ ಅಂತೇಳಿ. ಇದು ನೋಡ್ರಿ, ಇದು ಪೊಟಾಶ್ ರಿಚ್ ಇದ್ರಾಗ ಮಿಕ್ಸ್ ಮಾಡಿವಿ ನಾವು. ದಿನಕ್ಕೆ 1 ಗಂಟೆ ನಾವು ಇದಕ್ಕೆ ಟೈಮ್ ಇಟ್ಟಿರೋದ್ರಿಂದ ನಮಗೆ ಹೆಚ್ಚು ಕಡಿಮೆ ನಾವು ಸಗಣಿ ಗೊಬ್ಬರ ಅದು ಇದು ಅಂತೇಳಿ ಇದಕ್ಕೆ ತಂದು ಹಾಕೋದು ಏನಿಲ್ಲ ಅಂದರೆ 2.5 ಲಕ್ಷ ರೂಪಾಯಿ ನನಗೆ ದುಡ್ಡು ಉಳಿತೈತೆ. 1 ಗಂಟೆ ನಾನು ಟೈಮ್ ಇದಕ್ಕೆ ಮೀಸಲಿಟ್ಟಿರೋದು. ಈ ಡಾಕ್ಟರ್ ಸಾಯಿಲಿಂದನೂ ನಮಗೆ ಖರ್ಚು ಕಡಿಮೆ. ಬೇರೆ ಪ್ರಾಡಕ್ಟಿಗೆ ನಾವು ಹೋದ್ವಿ ಅಂದರೆ ಸಿಕ್ಕಾಬಟ್ಟೆ ಕಾಸ್ಟ್ಲಿ. ನಮ್ಮ ಡಾಕ್ಟರ್ ಸಾಯಿಲಿಂದ ನನಗೆ ನನ್ನ ಗಿಡ ಹೆಂಗಿದ್ವು ಅಂದರೆ ಒಂಥರ ಸೀಪ್ಲಾಗಿದ್ವು. ಆಮೇಲೆ ಇದನ್ನ ಹಾಕಿಂದೆ ಗಿಡನೂ ಚೆನ್ನಾಗಾದವು, ಡೆವಲಪ್ಪು ಆದವು, ಒಳ್ಳೆ ಗ್ರೀನಿಶು ಆದವು, ಒಂಬಾಳಿನೂ ಚೆನ್ನಾಗಿ ಹಿಡ್ದವೆ. ಈ ಸಲ ಟೆಂಪ್ರೇಚರಿಂದ 2 ಒಂಬಾಳಿ ಡ್ರಾಪ್ ಆಗಿದ್ದಾವೆ. ಅದ್ರ ಬಗ್ಗೆ ನಾವು ಏನು ತಲೆ ಕೆಡ್ಸ್ಕೊಳಲ್ಲ. ಮುಂದೆ ಭಗವಂತಂದು ಹೆಂಗೆ ಆಶೀರ್ವಾದ ಇರುತ್ತೋ ಅದ್ರ ಮೇಲೆ, ಇದು ಟೆಂಪ್ರೇಚರ್ ಮೇಲೆ ನಮ್ಮ ಜೀವನ. ನನ್ನ ಮಗ ಬಂದು ಅವನು ಡೈಲಿ 1 ಗಂಟೆ ಇದರೊಳಗೆ ನನಗೆ ಸಹಾಯ ಮಾಡುವ ಶೇಷಾದ್ರಿ ಅಂತೇಳಿ. ಇಲ್ಲೇ ಪಕ್ಕದಲ್ಲೇ ಕಾಲೇಜ್ ಇದೆ, GMT ಕಾಲೇಜು. ಅವನು ಇಂಜಿನಿಯರಿಂಗ್ ಸ್ಟೂಡೆಂಟ್. 1 ಗಂಟೆ ಮಾತ್ರ ನನಗೆ ಸಪೋರ್ಟ್ ಮಾಡ್ತಾನೆ. 4:15 ಬರ್ತಾನೆ, 5:30 6 ಗಂಟೆ ಮಟ್ಟ ನನ್ನ ಜೊತೆಗಿದ್ದು ಇದನ್ನೆಲ್ಲ ಅವನು ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಹೋಗ್ಬಿಡ್ತಾನೆ. ಅದನ್ನು ಬಿಟ್ಟರೆ ಇನ್ನೇನಿಲ್ಲ. ಅವನು ಹಾರ್ಡ್ ವರ್ಕರ್. ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಮಕ್ಕಳನ್ನ ಒಂದು ಸ್ವಲ್ಪ ಹೊತ್ತಾದ್ರೂ ಮಕ್ಕಳನ್ನ ಅವ್ರು ಬಿಡುವ ಟೈಮಲ್ಲಿ ತಮ್ಮ ಕೃಷಿ ಬಗ್ಗೆ ಅವರು ಒಂದು ಸ್ವಲ್ಪ ಅವರಿಗೆ ಮನವರಿಕೆ ಮಾಡಿ ತಿಳಿಸಿದ್ವಿ ಅಂದರೆ ನಾಳೆ ಮುಂದೆ ಆಗೋ ಭವಿಷ್ಯಕ್ಕೆ ಅವರೇ ದಾರಿದೀಪ ಆಗ್ತಾರೆ. ಆದ್ದರಿಂದ ಮಕ್ಕಳಿಗೆ 1 ಗಂಟೆ ಈ ತೋಟದಲ್ಲಾಗಲಿ, ಅವ್ರ ಜಮೀನಲ್ಲಾಗಲಿ, ಅವ್ರದ್ದು ಹೊರಪಿಕೆ ಆಗಲಿ ಒಳಪಿಕೆ ಆಗಲಿ, ಲಾಂಗ್ ಕ್ರಾಪೇ ಇರಲಿ, 1 ಗಂಟೆ ಅವ್ರು ಬೆಳೆದು ಬಂದ ರೀತಿ, ಅವ್ರು ಬೆಳೆದು ಬಂದ ಸಜೆಷನ್ ಪ್ರಕಾರ 1 ಗಂಟೆ ಮಕ್ಕಳಿಗೆ ಸಜೆಷನ್ ಮಾಡಿರಿ ಅಂತ ನಾನು ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಇನ್ನು ಅದನ್ನು ಬಿಟ್ಟು ಇನ್ನೇನು ಹೇಳಕ್ಕೆ ಇಷ್ಟಪಡಲ್ಲ. ಇಷ್ಟೊತ್ತು ತನಕ ಕೇಳಿದ್ರಲ್ಲ ರೈತ ಬಂಧುಗಳೇ, ಇಚ್ಛೆಯನರಿವ ಸತಿ ಜೊತೆಗೆ ಮಗನಿರಲು, ವೆಚ್ಚಕ್ಕೆ ಹೊನ್ನಿರಲು, ದಾವಣಗೆರೆ ಅಂತ ಸಿಟಿಯಲ್ಲಿ ಒಂದು ಮನೆ ಇರಲು, ದೊಡ್ಡಬಾತಿ ಗ್ರಾಮದಲ್ಲಿ 10 ಎಕರೆ ಜಮೀನಿರಲು, ಸ್ವರ್ಗಕ್ಕೆ ಕಿಚ್ಚು ಅಚ್ಚಂದ ಸರ್ವಜ್ಞ ಅಂತಹ ಪುಣ್ಯವನ್ನು ಮಾಡಿರ್ತಕ್ಕಂಥ ರೈತ ಬಂಧು ತಿರುಮಲೇಶಣ್ಣ ಅವರಿಗೆ ಅದು ಹಾಗೇ ಸುಮ್ಮನೆ ಬಂದಿಲ್ಲ, ಅದು ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆತಿದೆ ಅಂತಕ್ಕಂಥದ್ದು ನನ್ನ ಆಶಯ. ಯಾವುದೇ ಒಬ್ಬ ಕೃಷಿ ವಿಜ್ಞಾನಿಗಿಂತ ಕಡಿಮೆ ಇಲ್ಲದಂಥ ಮಾಹಿತಿಯನ್ನು ತಿರುಮಲೇಶಣ್ಣ ಕೊಟ್ಟರು. ಪೊಟ್ಯಾಶ್ ರಿಚ್ ಇರ್ತಕ್ಕಂಥದ್ದು ಏನು, ಈ ಬಾಳೆನಲ್ಲಿ ಅತಿ ಹೆಚ್ಚು ಪೊಟ್ಯಾಶ್ ಅಂಶ ಇರುತ್ತೆ. ಸೊ ಅದನ್ನು ನಾವು ನೆಲಕ್ಕೆ ಹಾಕಿದರೆ ಖಂಡಿತ ನಿಮಗೆ ಬೇರೆ ರೀತಿಯಲ್ಲಿ ಏನು ಗೊಬ್ಬರಗಳನ್ನು ತೆಗೆದುಕೊಂಡು ಬಂದು ಹಾಕೋದ್ರ ಖರ್ಚನ್ನು ಕೂಡ ಉಳಿಸುತ್ತೆ. ಈ ಜಮೀನಿನಲ್ಲಿ ಅವ್ರು ಮಾಡಿರ್ತಕ್ಕಂಥ ಈ ಒಂದು ಅದ್ಭುತ ಕೆಲಸಕ್ಕೆ ನೋಡಿ, ಇಲ್ಲಿ ರಿಸಲ್ಟ್ ಹೆಂಗೆ ಗೊತ್ತಾಗುತ್ತೆ ಅಂತ ಅಂದರೆ, ಈ ವೈಟ್ ಬೇರ್ ಇದೆ ನೋಡ್ರಿ, ಎಷ್ಟು ವೈಟ್ ರೂಟ್ಸ್ಗಳು ಬೆಳೆದಿದೆ. ಆಮೇಲೆ ಇಲ್ಲಿ ಮೈಕೋರೈಸಾ ಫಂಗೈ ಡೆವಲಪ್ ಆಗಲಿಕ್ಕೆ ಎಷ್ಟು ಅದ್ಭುತವಾದಂಥ ವಾತಾವರಣ ಇಲ್ಲಿದೆ ಅಂದರೆ, ಎಷ್ಟು ಚೆನ್ನಾಗಿ ಬೆಳೆದಿದೆ ವೈಟ್ ರೂಟ್ಸ್ಗಳು. ನೀವೆಲ್ಲರ ತೆಗೀರಿ ವೈಟ್ ರೂಟ್ಸ್ಗಳು ಮತ್ತು ಈ ಸಣ್ಣ ಸಣ್ಣ ಏನು ಈ ರೂಟ್ಸ್ಗಳೇ ಹೆಚ್ಚು ನ್ಯೂಟ್ರಿಯೆಂಟ್ಸ್ಗಳನ್ನು ತೆಗೆದುಕೊಳ್ಳೋದು ಅಂತಕ್ಕಂಥದ್ದನ್ನು ನಾವು ಭಾಳಷ್ಟು ಒತ್ತಿ ಹೇಳ್ತಿರ್ತೀವಿ. ಸೊ ಇದು ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತಂದರೆ, ಸಹಜವಾಗಿ ಇಲ್ಲಿಯ ಕಸ ಅದು ಬೆಳಿಲಿಕ್ಕೆ ಪ್ರೇರಣೆ ಕೊಟ್ಟಿದೆ. ಸೊ ಇದು ನ್ಯೂಟ್ರಿಯೆಂಟ್ ಮೊಬಿಲೈಸ್ ಆಗಲಿಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ನೋಡಿ ಸಾಯಿಲ್ ಎಷ್ಟು ಚೆನ್ನಾಗಿದೆ ಅಂತಂದರೆ, ತುಂಬ ಒಳ್ಳೆ ಸ್ಮೆಲ್ ಇದೆ. ಏನು ಈ ಮಣ್ಣಿಗೆ ಇರಬೇಕಾದಂಥ ಎಲ್ಲ ಲಕ್ಷಣಗಳು ಈ ತೋಟದಲ್ಲಿದೆ. ಅಂಥ ಒಂದು ಅದ್ಭುತ ಮಲ್ಚಿಂಗ್ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಈ ಶ್ರೇಯಸ್ಸು ತಿರುಮಲೇಶಣ್ಣ ಅವ್ರಿಗೆ ಸಲ್ಲಬೇಕು. ಅದನ್ನು ಮಾಡಿರ್ತಕ್ಕಂಥದ್ದು ಅದರದ್ದು ಗಿಡಕ್ಕೆ ಬಂದಿದೆ. ಸೊ ಆ ಕಾರಣಕ್ಕೆ ಇವ್ರದ್ದು ಒಂದು ಅದ್ಭುತ ಕೃಷಿಯ ಯಶೋಗಾಥೆ ಅಂತಂದ್ರೆ ತಪ್ಪಲ್ಲ. ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ, ಮಕ್ಕಳನ್ನ ಕೇವಲ ಬರೀ ಅಕಾಡೆಮಿಷಿಯನ್ಸನ್ನು ಮಾಡ್ತಾ ಇದ್ದೀವಿ. ಆದರೆ ಬದುಕಿಗೆ ಬೇಕಾಗಿರ್ತಕ್ಕಂತಹ ಕೃಷಿಯ ಅಂದರೆ ಇಡೀ ಮೂಲ ಬದುಕು ನಮ್ಮ ಕೃಷಿ. ಅಂತಹ ಕೃಷಿಗೆ ಕೂಡ ಅವರು ಇನ್ವಾಲ್ವ್ ಮಾಡಿಕೊಂಡು ಅವ್ರ ಮಗ ಕೂಡ ಅಷ್ಟೇ ಅದ್ಭುತವಾಗಿ ಸಹಾಯ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕೇಳಿದರೆ ತುಂಬ ಖುಷಿ ಆಗುತ್ತೆ. ಸೊ ಇವ್ರಿಗೆ ಇನ್ನೂ ಹೆಚ್ಚೆಚ್ಚು ಯಶಸ್ಸು ಸಿಗಲಿ ಅಂತ ಆಶಿಸ್ತೇವೆ. ತಿರುಮಲೇಶಣ್ಣ ಅವ್ರದ್ದು ಶ್ರಮ ತುಂಬ ಇದೆ. ಇಂತಹದೇ ಯಶಸ್ಸನ್ನು ಎಲ್ಲ ರೈತರುಗಳು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಮೈಕ್ರೋಬಿ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ನ ಒಂದು ಆಶಯ ಕೂಡ. ನಿಮಗೆ ಈ ರೀತಿಯ ಸಜೆಷನ್ಸ್ಗಳು ಬೇಕು ಅಂತ ಅಂದರೆ ಮೈಕ್ರೋಬಿ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ಗೆ ಕರೆ ಮಾಡಿರಿ ಅಂತ ಹೇಳ್ತಾ, ನಮ್ಮ ಸಲಹೆ ಸೂಚನೆಗಳನ್ನು
ತೆಗೆದುಕೊಳ್ಳ್ರಿ ಅಂತ ಹೇಳ್ತಾ, ಸಾಯಿಲ್ ರಿಜ್ಯುನೇಟಿಂಗ್ ಆಫೀಸರ್ಸ್ಗಳು ತಮಗೆ ಸರ್ವಿಸ್ ಕೊಡಲಿಕ್ಕೆ ಸದಾ ಸಿದ್ಧರಿರ್ತಾರೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ ಎಲ್ರಿಗೂ. ತಿರುಮಲೇಶ್ ಅಣ್ಣವರೇ, ನಮಸ್ತೆ. ತಮ್ಮ ಯಶಸ್ಸು ಹೆಚ್ಚು ಆಗಲಿ ಅಂತ ಹೇಳ್ತಾ, ತಾವೊಬ್ಬ ಮಾದರಿ ಕೃಷಿಕರು ಅಂತಕ್ಕಂಥದ್ದು ತುಂಬ ಖುಷಿ ಕೊಡ್ತಕ್ಕಂಥ ವಿಚಾರ. ನಮಸ್ಕಾರ. ನಮಸ್ತೆ.